ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ಡಿಸ್ಮಿಸ್ ಮಾಡಲಾಗಿದೆ. ಇದೇ ವಿಚಾರವಾಗಿ ಇದೀಗ ಬಹುತೇಕ ಕೈ ಲೀಡರ್ಸ್ ಮೌನಕ್ಕೆ ಶರಣಾಗಿದ್ದಾರೆ. ಸಂಪುಟದಿಂದ ಕೆಎನ್ ರಾಜಣ್ಣ ಡಿಸ್ಮಿಸ್ ವಿಚಾರ ಮೌನಕ್ಕೆ ಶರಣಾದ ಬಹುತೇಕ ಕೈ ನಾಯಕರು ರಾಜಣ್ಣ ವಿಷಯನೇ ಬೇಡ ಅಂತ ಗಪ್ ಚುಪ್ ಆದಂತೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿನೇ ಗರಂ ಆಗಿದ್ದಕ್ಕೆ ಮೌನ ವಹಿಸಿದ್ರಾ ಎನ್ನುವಂತಹ ಪ್ರಶ್ನೆ ಇರುವಂತದ್ದು. ಒಟ್ಟಾರೆಯಾಗಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೆ. ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ಹಲವಾರು ಬದಲಾವಣೆಗಳು ಕೂಡ ಆಗ್ತಾ ಇರುವಂತದ್ದು. ಇನ್ನು ಸಂಪುಟದಿಂದ ರಾಜಣ್ಣ ಡಿಸ್ಮಿಸ್ ಆಗಿದ್ದಾರೆ. ಸಚಿವ ಸಂಪುಟದಿಂದ ಅವರನ್ನ ಕೈ ಬಿಡಲಾಗಿದೆ. ಇನ್ನು ಮೌನಕ್ಕೆ ಶರಣಾಗಿದ್ದಾರೆ. ಈ ವಿಚಾರವಾಗಿ ನೋಡಿ, ನಿನ್ನೆ ಎಚ್.ಕೆ. ಪಾಟೀಲ್ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಅವರು ಕೂಡ ನಾನು ಆ ವಿಚಾರವಾಗಿ ಮಾತನಾಡಲ್ಲ, ಕಾಂಗ್ರೆಸ್ ಹೈಕಮಾಂಡ್ನ ವರಿಷ್ಠರು ಏನು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಆ ನಿರ್ಧಾರಕ್ಕೆ ನಾವು ಬದ್ಧ ಎನ್ನುವಂತಹ ಮಾತುಗಳನ್ನಾಡಿದ್ರು. ಅದಾದ ನಂತರ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದೇ ಮಾತನ್ನ ಹೇಳಿದರು. ಕಾಂಗ್ರೆಸ್ ಹೈಕಮಾಂಡ್ ವರಿಷ್ಠರು ಏನು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ ಅದನ್ನು ಯೋಚನೆ ಮಾಡಿಯೇ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ, ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೀವಿ. ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು, ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ರು. ಒಟ್ಟಾರೆಯಾಗಿ ಬಹುತೇಕ ನಾಯಕರು ಏನೇ ಮಾತನಾಡಿದ್ರು ಕೂಡ ಈ ವಿಚಾರವಾಗಿ ನಾವು ತುಟಿ ಬಿಚ್ಚಲ್ಲ ಎನ್ನುವಂತಹ ಮಾತುಗಳನ್ನಾಡಿರುವಂಥದ್ದು. ಸೈಲೆಂಟ್ ಆಗಿದ್ದಾರೆ, ಮೋಸ್ಟ್ ಆಫ್ ಸೈಲೆಂಟ್. ಇನ್ನ ರಾಜಣ್ಣ ವಜಾವನ್ನ ಬಳಸಿಕೊಳ್ಳಲು ಡಿಕೆ ಬಣ ಪ್ಲಾನ್ ಮಾಡ್ಕೊಳ್ತಾ ಇದೆಯಾ? ಹಾಗಾದ್ರೆ ಏಕವಚನದ ರಾಜಣ್ಣನ ಹಣಿಯಲು ಪ್ಲಾನ್ ಮಾಡ್ತಾ ಇದೆಯಾ? ಹಾಗಾದ್ರೆ ಡಿಕೆ ಬಣ ಪವರ್ ಶೇರಿಂಗ್ ವಿಚಾರದಲ್ಲಿ ರಾಜಣ್ಣ ಗುಟುರ್ ಹಾಕಿದ್ರು. ನೇರವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಗುಟುರ್ ಹಾಕಿದ್ರು ಇದೇ ಸಚಿವ. ಇನ್ನ ಇದೇ ಚಾನ್ಸ್ ಅಂತ ರಾಜಣ್ಣ ಅವರನ್ನ ಕಟ್ಟಿ ಹಾಕಲು ಪ್ಲಾನ್ ಕೂಡ ಮಾಡಿದ್ರ. ಇನ್ನ ಡಿಕೆ ಬಣ ಒಳಗೊಳಗೆ ಖುಷಿ ಪಡ್ತಾ ಇದ್ರೆ ಸಿದ್ದು ಬಣ ಗರಂ ಆಗಿದೆ. ಏನಾಗ್ಬಿಡ್ತಲ್ಲ ಹೀಗೆ ಅಂತ ಸಿದ್ದು ಬಣ ಬೇಸರವನ್ನ ಕೂಡ ಹೊರಗಾಗ್ತಾ ಇದೆ. ರಾಜಣ್ಣನ ಬಿಟ್ಟು ಕೊಡದಿರಲು ಟೀಮ್ ನಿರ್ಧಾರವನ್ನ ಕೂಡ ಮಾಡಿದೆ. ರಾಜಣ್ಣ ಬೆನ್ನಿಗೆ ನಿಲ್ಲೋಣ ಅಂತ ತೀರ್ಮಾನವನ್ನ ಮಾಡಿ ರಾಜಣ್ಣ ಅವರ ಜೊತೆಗೆ ದೆಹಲಿಗೆ ಹೋಗೋಕೆ ಟೀಮ್ ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು. ನಾಜೂಕಿನ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಕೈ ನಾಯಕರ ಎರಡೂ ಬಣ. ನೋಡಿ, ಇಲ್ಲಿ ರಾಜ್ಯ ರಾಜಕೀಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡೂ ಬಣಗಳಿದೆ. ಅದು ಒಂದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬಣ, ಇನ್ನೊಂದು ಸಿಎಂ ಸಿದ್ದರಾಮಯ್ಯನವರ ಬಣ. ಇದು ಬಣ ಬಡಿದಾಟದ ಜೊತೆಗೆ ಮುಸುಕಿನ ಗುದ್ದಾಟ ಕೂಡ ಆರಂಭವಾದಂತೆ ಕಾಣಿಸ್ತಾ ಇದೆ. ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಆಡಳಿತ ಯಾವಾಗ ಶುರುವಾಯಿತು 2023ರಿಂದ ಅಂದಿನಿಂದ ಕೂಡ ಮುಸುಕಿನ ಗುದ್ದಾಟ ನಡೀತಾನೆ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಎನ್ ರಾಜಣ್ಣ ಒಂದು ರೀತಿ ಅತ್ಯಾಪ್ತರು ಅಂತ ಹೇಳ್ಬೋದು, ಪರಮಾಪ್ತರು ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಕಡೆ ನೋಡ್ತಾ ಹೋಗೋದಾದ್ರೆ ಅವರನ್ನ ರೈಟ್ ಹ್ಯಾಂಡ್ ಅಂತ ಕೂಡ ಹೇಳ್ಬೋದು. ಹಾಗೆ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಯಾವಾಗಲೂ ಕೂಡ ಏಕವಚನದಲ್ಲೇ ದಾಳಿಯನ್ನ ಮಾಡ್ತಾ ಇದ್ರು. ಅದು ಹೈಕಮಾಂಡ್ ವರಿಷ್ಠರಿರಬಹುದು, ಅಥವಾ ಡಿ.ಕೆ. ಶ್ರೀ ಆಗಿರ್ಬೋದು, ಅಥವಾ ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು. ಒಟ್ಟಾರೆಯಾಗಿ ಏಕವಚನದಲ್ಲೇ ದಾಳಿಯನ್ನ ಮಾಡ್ತಾ ಇದ್ರು. ಇನ್ನ ಪವರ್ ಶೇರಿಂಗ್ ವಿಚಾರದಲ್ಲಿ ಅಂದ್ರೆ 2.5 ವರ್ಷ ಆದ ನಂತರ ಪವರ್ ಶೇರಿಂಗ್ ಆಗುತ್ತೆ ಎನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಾಗ ಸೆಪ್ಟೆಂಬರ್ನಲ್ಲಿ ಏನೋ ಕ್ರಾಂತಿ ಆಗುತ್ತೆ ಎನ್ನುವಂತಹ ವಿಚಾರವನ್ನ ಕೂಡ ಇದೇ ಸಚಿವ ರಾಜಣ್ಣ ಅವರು ನೀಡಿದ್ರು ಹೇಳಿಕೆಯನ್ನ. ಒಟ್ಟಾರೆಯಾಗಿ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕ ಕೆಎನ್ ರಾಜಣ್ಣ ರಾಜ್ಯ ಸಚಿವ ಸಂಪುಟದಿಂದ ಕಿಕ್ ಔಟ್ ಆಗಿರೋದಕ್ಕೆ ಡಿ.ಕೆ.ಶಿ ಬಣ ಎಲ್ಲೋ ತೆರೆಮರೆಯಲ್ಲಿ ಖುಷಿ ಪಡ್ತಾ ಇರಬಹುದು ಎನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ನೋಡಿ, ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ನನಗೂ ಕೂಡ ನೋವಾಗಿದೆ ಅಂತ ಹೇಳಿದ್ರೂ ಕೂಡ ಅವರ ಬಣ ಏನು ಈ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ ಹೈಕಮಾಂಡ್, ಅದನ್ನ ಸ್ವಾಗತ ಮಾಡಿದಂತೆ ಹೇಳಿಕೆಯನ್ನ ಕೂಡ ನೀಡಿರುವಂಥದ್ದು. ಒಟ್ಟಾರೆಯಾಗಿ ತೆರೆಮರೆಯಲ್ಲಿ ಬಣ ಬಡಿದಾಟ ನಡೀತಾ ಇದೆ.